ಆದ್ಯ ನ್ಯೂಸ್ಗೆ ಸ್ವಾಗತ. ನಾನು ನಂದಿತಾ. ಚನ್ನಗಿರಿಯ ಕಾನೂನು ಸೇವಾ ಪ್ರಾಧಿಕಾರಿ ಮತ್ತು ತಾಲೂಕು ನ್ಯಾಯವಾದಿಗಳ ಸಂಘ, ತಾಲೂಕು ಕಚೇರಿ, ಪುರಸಭೆ ಮತ್ತು ಪೊಲೀಸ್ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದ್ದು, ಕಾರ್ಯಕ್ರಮವನ್ನು ಹಿರಿಯ ಸಿವಿಲ್ ನ್ಯಾಯಾಧೀಶರಾದಂತಹ ಸೌಭಾಗ್ಯ ಬುಷೇರ್ ರಸ್ತೆ ಸುರಕ್ಷತಾ ಸಪ್ತಾಹ ಜಾಥಾಕ್ಕೆ ಚಾಲನೆಯನ್ನು ನೀಡಿದರು. ಈ ಸಂದರ್ಭದಲ್ಲಿ ನ್ಯಾಯಾಧೀಶರಾದ ಮಹಾಲಕ್ಷ್ಮಿ ಜಿ, ತಾಲೂಕು ನ್ಯಾಯವಾದಿಗಳ ಸಂಘದ ಅಧ್ಯಕ್ಷರಾದ ಮೋಹನ್, ಪುರಸಭೆಯ ಮುಖ್ಯ ಅಧಿಕಾರಿ ಮಂಜುನಾಥ್ ಮತ್ತು ತಾಲೂಕು ಮಟ್ಟದ ಅಧಿಕಾರಿಗಳು ಹಾಜರಿದ್ದರು. ವರದಿ ಸತೀಶ್ ಎಂ ಪವರ್, ಚನ್ನಗಿರಿಯಿಂದ. ನೋಡಿ, ನಾವು ಈ ದಿನ ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನ ನಮ್ಮ ಚನ್ನಗಿರಿ ನಗರದಲ್ಲಿ ಹಮ್ಮಿಕೊಂಡಿದ್ದೀವಿ. ರಸ್ತೆ ಸುರಕ್ಷಾ ಸಪ್ತಾಹ ಕಾರ್ಯಕ್ರಮವನ್ನ ಹಮ್ಮಿಕೊಳ್ಳೋಕೆ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನಾವು ಇತ್ತೀಚೆಗೆ ಎಲ್ಲ ರೋಡ್ ಟ್ರಾಫಿಕ್ ಅವೇರ್ನೆಸ್ ನಮ್ಗೆ ಯಾವುದೂ ಇಲ್ಲ. ನಾವು ಏನ್ ಮಾಡ್ತಾ ಇದ್ದೀವಿ ಅಂತ ಹೇಳಿದ್ರೆ, 2 ವೀಲರ್ ಅನ್ನ ಚಾಲನೆ ಮಾಡ್ಬೇಕಾದ್ರೆ ಹೆಲ್ಮೆಟ್ ಅನ್ನ ಹಾಕೊಳ್ಳಲ್ಲ, ಕಾರುಗಳನ್ನ ಚಾಲನೆ ಮಾಡ್ಬೇಕಾದ್ರೆ ಸೀಟ್ ಬೆಲ್ಟ್ ಗಳನ್ನ ಹಾಕೊಳ್ಳಲ್ಲ. ಅದಕ್ಕಿಂತ ಮುಖ್ಯ ಏನು ಅಂತ ಹೇಳಿದ್ರೆ, ನಮಗೆ ವೆಹಿಕಲ್ ಅನ್ನ ನಡೆಸಕ್ಕೆ ಲೈಸೆನ್ಸೇ ಇರಲ್ಲ, ಮತ್ತೆ ಇನ್ಶೂರೆನ್ಸ್ ಇಲ್ಲದೆ ಇರುವಂತಹ ಗಾಡಿಯನ್ನ ನಾವು ಚಲಾವಣೆ ಮಾಡ್ತೀವಿ. ಈ ತರ ಮಾಡಿದಾಗ ನಾವು ಏನಾದ್ರೂ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಯಾವುದೇ ರೀತಿಯ ಪರಿಹಾರ ಸಿಗಲ್ಲ. ಏನಾದ್ರೂ ಒಂದ್ ವೇಳೆ ಇನ್ಶೂರೆನ್ಸ್ ಇಲ್ಲದೆ ಇರೋ ಗಾಡಿಯನ್ನ ಚಾಲನೆ ಮಾಡಿ ಆಕ್ಸಿಡೆಂಟ್ ಆಯ್ತು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ಇನ್ಶೂರೆನ್ಸ್ ಕಂಪನಿ ಲಯಬಲ್ ಆಗಲ್ಲ. ಅವರೇ ತಮ್ಮ ಓನರ್ ಯಾರು ಇರ್ತಾನೋ ಅವನೇ ಲಯಬಲ್ ಆಗ್ತಾನೆ. ಅವಾಗ ಏನಾಗುತ್ತೆ, ಕಾಂಪೆನ್ಸೇಷನ್ ಅನ್ನ ಕೊಡ್ಬೇಕು ಅಂತ ಹೇಳಿ ಆರ್ಡರ್ ಆಯ್ತು ಅಂತ ಹೇಳಿದ್ರೆ ಕೋರ್ಟಿಂದ, ಏನು ಓನರ್ ಇರ್ತಾನಲ್ಲ ಅವನು ಮನೆ, ಮಠ, ಹೊಲ, ಜಮೀನ್ ಎಲ್ಲ ಮಾರ್ಕೊಂಡು ಬೀದಿಗೆ ಬರ್ಬೇಕಾಗುತ್ತೆ. ನಾವು ಈ ತರ ಆಗ್ಬಾರ್ದು ಅಂತ ಹೇಳಿದ್ರೆ ಏನ್ ಮಾಡ್ಬೇಕು ಅಂದ್ರೆ, ಕಡ್ಡಾಯವಾಗಿ ಡ್ರೈವಿಂಗ್ ಲೈಸೆನ್ಸ್ ಇರಬೇಕು, ಗಾಡಿಗಳಿಗೆ ಇನ್ಶೂರೆನ್ಸ್ ಇರಬೇಕು, ಹೆಲ್ಮೆಟ್ ಅನ್ನ ಹಾಕೋಬೇಕು, ಸೀಟ್ ಬೆಲ್ಟ್ ಗಳನ್ನ ಧರಿಸಬೇಕು. ಅದಕ್ಕಿಂತ ಮುಖ್ಯವಾಗಿ ಏನು ಅಂತ ಹೇಳಿದ್ರೆ, ನಾವು ಟ್ರಾಫಿಕ್ ರೂಲ್ಸ್ ಗಳನ್ನ ಪಾಲನೆ ಮಾಡಬೇಕು. ನಾವೆಲ್ಲ ಪೊಲೀಸ್ನವರು ಪಕ್ಕದಲ್ಲಿ ನಿಂತ್ಕೊಂಡು ಸೀಟ್ ಬೆಲ್ಟ್ ಹಾಕೊಡಿ ಅಂತಿರ್ತಾರೆ, ನಾವು ಪೊಲೀಸ್ನವರಿಗೆ ಆವಾಜ್ ಹಾಕ್ತಿವಿ, ಯಾಕೆ ನಮ್ದು ಇಷ್ಟ ಅಂತ. ಅದೆಲ್ಲ ಬೇಡ. ಅವರು ಹೇಳೋದು, ಪೊಲೀಸ್ನವರ ಉದ್ದೇಶ ಏನು ಅಂತ ಹೇಳಿದ್ರೆ ನಮ್ಮ ಸೇಫ್ಟಿನೇ ಅವ್ರ ಸೇಫ್ಟಿ ಅಂತ ಅನ್ಕೊಂಡಿರ್ತಾರೆ. ಹಾಗಾಗಿ ಅವರು ನಮ್ಗೆ ಎಲ್ಲಾ ರಸ್ತೆ ನಿಯಮಗಳನ್ನ ಏನೋ ಅನುಸರಿಸ್ಕೊಂಡು ಹೋಗಿ ಅಂತ ಹೇಳ್ತಾರೆ. ಮತ್ತೆ ಇನ್ನೊಂದೇನು ಅಂತ ಹೇಳಿದ್ರೆ, ಕುಡಿದು ಚಲಾವಣೆ ಮಾಡ್ತಾರೆ. ವೆಹಿಕಲ್ ಗಳನ್ನ ಕುಡಿದು ಮಾಡಿ ಯಾರಿಗೋ ಹೋಗಿ ಡಿಕ್ಕಿ ಹೊಡೆದು ಬಿಡ್ತಾರೆ, ಅವನು ಡೆತ್ ಆಗಿಬಿಡ್ತಾನೆ, ಕೈ ಕಾಲು ಮುರ್ಕೊಂಡ್ ಬಿಡ್ತಾನೆ. ಅದಕ್ಕೆ ಯಾರು ಹೊಣೆ? ಪೊಲೀಸ್ನವರು ಹೇಳ್ತಾರೆ, ನೀವು ಕುಡ್ದು ಮಾಡ್ತಾ ಇದ್ದೀರಾ, ಗಾಡಿ ಓಡಿಸ್ತಾ ಇದ್ದೀರಾ, ಡಿಡಿ ಹಾಕಕ್ ಬಂದ್ರೆ ಅವ್ರ ಜೊತೆಗೆ ಗಲಾಟೆ ಮಾಡ್ತೀರಾ. ಇದೆಲ್ಲ ಬೇಡ. ನಾವು ಎಲ್ಲರೂ ಪ್ರತಿಯೊಬ್ಬ ನಾಗರಿಕರು ಇದಾರಲ್ವಾ, ನಾವು ರಸ್ತೆ ನಿಯಮಾವಳಿಗಳನ್ನು ಕೊಟ್ಟಿದ್ದಾರೆ. ಉದ್ದೇಶ ಇಷ್ಟೇ, ದಿನೇ ದಿನೇ ನಡೀತಿರ್ತಕ್ಕಂಥ ಅಪಘಾತಗಳನ್ನ
ತಪ್ಪಿಸ್ಬೇಕು ಅಂತಂದ್ರೆ, ಅಪಘಾತಗಳಿಂದ ಆಗ್ತಕ್ಕಂಥ ಅನಾಹುತಗಳನ್ನ ಕಡಿಮೆ ಮಾಡಬೇಕು ಅಂತಂದ್ರೆ ನಾವೆಲ್ಲರೂ ಕೂಡ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಬೇಕು. ಆ ರಸ್ತೆ ನಿಯಮಗಳನ್ನ ಪಾಲನೆ ಮಾಡಿದಂಥ ಸಂದರ್ಭದಲ್ಲಿ ಆಗ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸೋದ್ರ ಮೂಲಕ ನಮ್ಮ ದೇಶದ ಕಾನೂನನ್ನು ನಾವು ಪಾಲನೆ ಮಾಡೋದ್ರಲ್ಲಿ ನಮ್ಮದು ಕೂಡ ನಮ್ಮ ಒಂದು ಕರ್ತವ್ಯವನ್ನು ನಾವು ಪಾಲನೆ ಮಾಡಿದೀವಿ ಅನ್ನೋ ಒಂದು ಹೆಮ್ಮೆ ಇರುತ್ತೆ. ಹಾಗಾಗಿ ಎಲ್ಲರೂ ಕೂಡ ಈ ಒಂದು ರಸ್ತೆ ನಿಯಮಗಳನ್ನ ಪಾಲನೆ ಮಾಡಬೇಕು. ಅದ್ರ ಜೊತೆಗೆ ನಮ್ಮ ಈ ಏನು ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋದ್ರ ಜೊತೆಗೆ ನಮ್ಮ ಕರ್ತವ್ಯಗಳು ಏನು ಅನ್ನೋದನ್ನ ತುಂಬಾ ತಿಳಿದುಕೊಳ್ಬೇಕು. ರಸ್ತೆಗಳ ಮಧ್ಯದಲ್ಲಿ ಪೈಪ್ಲೈನ್ಗಳನ್ನ ಮಾಡುವಂಥದ್ದಾಗ್ಲಿ, ಆ ರಸ್ತೆಗಳನ್ನ ಹಾಳು ಮಾಡುವಂಥದ್ದಾಗ್ಲಿ, ಇದೇನು ಸರ್ಕಾರದ್ದು ರಸ್ತೆ ಯಾರು ಹೇಳ್ಬೇಕು ಕೇಳಬೇಕು ಅನ್ನೋ ನೆಪ ಬೇಡ. ಆ ಒಂದು ಸುರಕ್ಷಿತ ರೀತಿಯಲ್ಲಿ ನಾವು ಆ ಪೈಪ್ಲೈನ್ಗಳನ್ನ ಮಾಡಿ ಅವುಗಳ ರಸ್ತೆಗಳನ್ನ ಸುರಕ್ಷಿತವಾಗಿ ಕಾಪಾಡಿಕೊಳ್ಬೇಕಾಗಿರ್ತಕ್ಕಂಥದ್ದು ನಿಮ್ಮೆಲ್ಲರ ಆದ್ಯ ಕರ್ತವ್ಯ. ಜೊತೆಗೆ ಈಗ ಇನ್ಶೂರೆನ್ಸ್ ಬಗ್ಗೆ, DL ಬಗ್ಗೆ ಮತ್ತೆ ಈ ವಾಹನಗಳ ದಾಖಲೆಗಳ ಬಗ್ಗೆ ನಮ್ಮ ನ್ಯಾಯಾಧೀಶರು ತುಂಬಾ ಸುವಿಸ್ತಾರವಾಗಿ ತಿಳಿಸ್ಕೊಟ್ಟಿದ್ದಾರೆ. ಆ ರೀತಿಯಾಗಿ ನಾವು ಈ ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋದ್ರ ಮೂಲಕ ಆಗತಕ್ಕಂಥ ಅನಾಹುತಗಳನ್ನ ತಪ್ಪಿಸ್ಬೇಕು. ಜೀವ ಕಳ್ಕೊಂಡಂತ ಸಂದರ್ಭದಲ್ಲಿ ಪರಿಹಾರ ಪಡೆಯೋದು ಸೆಕೆಂಡ್ರಿ, ಆದ್ರೆ ಜೀವ ತಂದ್ಕೊಡಕ್ಕಾಗತ್ತಾ? ಜೀವನ ಉಳ್ಸಕ್ಕಾಗತ್ತಾ? ಆದ್ರೆ ಆಗ್ತಕ್ಕಂಥ ಅನಾಹುತಗಳನ್ನ ತಪ್ಪಿಸ್ಬೋದು. ಯಾವಾಗ? ಕುಡಿದು ಚಾಲನೆ ಮಾಡದೇ ಇರೋಂಥ ಸಂದರ್ಭದಲ್ಲಿ ನಮ್ಮ ಒಂದು ನಿಯಮಗಳು ಏನಿದಾವೆ ಅವುಗಳನ್ನ ಸಮರ್ಥವಾಗಿ ಪಾಲನೆ ಮಾಡಿದಂಥ ಸಂದರ್ಭದಲ್ಲಿ ಈ ಒಂದು ಅಪಘಾತಗಳನ್ನ ತಪ್ಪಿಸ್ಬೋದು. ಈ ಮೂಲಕ ಸಮಸ್ತ ನಾಗರಿಕ ಬಂಧುಗಳಲ್ಲಿ ಒಂದು ವಿನಂತಿಯನ್ನು ಮಾಡ್ಕೊಳ್ತೇನೆ. ಯಾರ್ಯಾರು ಟ್ರ್ಯಾಕ್ಟರ್ ಓನರ್ಗಳಿದ್ದೀರಾ ದಯಮಾಡಿ ಎಲ್ಲರೂ ಕೂಡ, ಯಾವ ಟ್ರ್ಯಾಕ್ಟರ್ ಓನರ್ಗಳು ಕೂಡ ಇನ್ಶೂರೆನ್ಸ್ ಮಾಡಿಸಲ್ಲ. ದಯಮಾಡಿ ಹೇಳ್ತೀನಿ, ಎಲ್ಲಾ ಟ್ರ್ಯಾಕ್ಟರ್ ಓನರ್ಗಳು ದಯಮಾಡಿ ಇನ್ಶೂರೆನ್ಸ್ ಅನ್ನ ಮಾಡಿಸಿ. ಇನ್ಶೂರೆನ್ಸ್ ಅನ್ನ ಮಾಡಿಸಿದ್ರೆ ದಯಮಾಡಿ ಆಕಸ್ಮಿಕ ಅಪಘಾತ ಆಗೋದೇ ಆಕಸ್ಮಿಕ. ಅಂತ ಅಪಘಾತ ಆದಂತ ಸಂದರ್ಭದಲ್ಲಿ ಏಟು ತಿಂದಂತ, ನೋವು ತಿಂದಂತ ವ್ಯಕ್ತಿಗೆ ಪರಿಹಾರ ಕೊಡಿಸ್ಕೊಡೋದು ಕಾನೂನು. ನೋವನ್ನು ಅನುಭವಿಸಿದಂತ ವ್ಯಕ್ತಿಗೆ ಪರಿಹಾರ ಕೊಡಿಸ್ಬೇಕಾದಂತ ಸಂದರ್ಭದಲ್ಲಿ ಆ ವೆಹಿಕಲ್ಗೆ ವಿಮೆ ಚಾಲ್ತಿಯಲ್ಲಿ ಇರಬೇಕು. ವಿಮೆ ಚಾಲ್ತಿಯಲ್ಲಿ ಇಲ್ಲ ಅಂತಂದ್ರೆ ಆ ಒಂದು ವಾಹನದ ಮಾಲೀಕ ಅವನಿಗೆ ಏನು ನಷ್ಟ ಆಗಿರುತ್ತೆ ಅಷ್ಟು ಪರಿಹಾರವನ್ನ ಆ ಓನರ್ ಬರ್ಸ್ಕೊಡ್ಬೇಕಾಗುತ್ತೆ. ಆ ಸಂದರ್ಭದಲ್ಲಿ ಅವನಿಗೆ ಆ ನಷ್ಟ ಭರ್ತಿಯನ್ನು ತುಂಬಿಕೊಡಕ್ ಆಗಲ್ಲ ಅಂತಂದ್ರೆ ಅವನ ಆಸ್ತಿ ಪಾಸ್ತಿ ಎಲ್ಲವನ್ನು ಕೂಡ ಮುಟ್ಕೊಲಾಕೊಳ್ಳುತ್ತೆ. ಒಂದಷ್ಟು ಪ್ರೀಮಿಯಂ ಹಣಕ್ಕೋಸ್ಕರ ಇಡೀ ಮನೆತನ ಬೀದಿಗೆ ಬರುವಂತ ಪರಿಸ್ಥಿತಿ ಬರುತ್ತೆ. ನಾವು ನ್ಯಾಯಾಲಯಗಳಲ್ಲಿ ನೋಡ್ತೇವೆ. ದಯಮಾಡಿ ಅಂತ ಅನಾಹುತಗಳನ್ನು ತಪ್ಪಿಸಿ ಅಂತ ಹೇಳ್ತಾ ಎಲ್ಲರೂ ರಸ್ತೆ ನಿಯಮಗಳನ್ನ ಪಾಲನೆ ಮಾಡೋಣ ಅಂತ ಹೇಳ್ತಾ ನನ್ನ ನಮಸ್ಕಾರಗಳು. ಈ ದಿನ ರಸ್ತೆ ಸುರಕ್ಷತಾ ಸಪ್ತಾಹ ಅಂಗವಾಗಿ ಎಲ್ಲ ಇಲಾಖೆಗಳ ಒಗ್ಗೂಡಿ ಮಾನ್ಯ ನ್ಯಾಯಾಧೀಶರ ಸಮಕ್ಷಮದಲ್ಲಿ ಮತ್ತು ನಮ್ಮ ವಕೀಲರ ಸಂಘದ ಸಮಕ್ಷಮದಲ್ಲಿ ಈ ಒಂದು ರಸ್ತೆ ಸುರಕ್ಷತೆ ಬಗ್ಗೆ ಅರಿವು ಮೂಡಿಸುವಂಥ ಒಂದು ಕಾರ್ಯಕ್ರಮವನ್ನು ಏರ್ಪಡಿಸಿದ್ದು, ಸದರಿ ಕಾರ್ಯಕ್ರಮ ಏರ್ಪಡಿಸಿರುವ ಉದ್ದೇಶ ಪ್ರತಿನಿತ್ಯ ತಾವೆಲ್ಲ ನೋಡ್ತಾ ಇದ್ದೀರಿ. ನಾವಿದೇ IB ಸರ್ಕಲಲ್ಲಿ ಡೈಲಿ ಕೇಸ್ ಆಗ್ತಾ ಇರ್ತೀವಿ. ಎಲ್ಲರೂ ಫೋನ್ ಮಾಡ್ತಿರ್ತಾರೆ, ನಾನು ಅವ್ರು ಮಾತಾಡೋದು ಇವ್ರು ಮಾತಾಡೋದು ಬಿಡ್ರಿ ಅಂತೇಳಿ. ಈಗ ನೀವೇ ಈ ರೀತಿ ಹೇಳಿ ಬಿಡಿಸಿದರೆ ನಾವು ಕೇಸ್ಗಳನ್ನು ಹಾಕೋದು ಹೇಗೆ, ರಸ್ತೆ ಅಪಘಾತಗಳನ್ನು ತಪ್ಪಿಸೋದು ಹೇಗೆ? ದಯವಿಟ್ಟು ಯಾರೂ ಸಹಿತ ಆ ಥರ ಗಾಡಿ ನಾವು ಬೈಕನ್ನು ಹಿಡ್ಕೊಂಡು ಕೇಸ್ ಹಾಕ್ಬೇಕಾದ್ರೆ ಯಾವುದೇ ಒಂದು ವೆಹಿಕಲ್ಲು 2 ವೀಲರ್ ಇರ್ಬೋದು 4 ವೀಲರ್ ಇರ್ಬೋದು ಹಾಕ್ಬೇಕಾದ್ರೆ ತಾವು ಯಾರು ರೆಕಮೆಂಡ್ ಮಾಡಬಾರ್ದು. ಏನೋ ಒಂದ್ಸರಿ ಅವಕಾಶ ಕೊಡೋನಿಲ್ಲ ಅಂತಲ್ಲ, ಪ್ರತಿದಿನ ನಮಗೆ ಒಂದು 100 ಕೇಸ್ ಹಿಡಿದ್ರೆ 50 ಕೇಸ್ ಹಾಕ್ಲಿಕ್ಕೆ ಆಗಲ್ಲ. 50 ಬರೀ ರೆಕಮೆಂಡ್ ಬರ್ತವೆ. ಹಾಗಾಗಿ ದಯವಿಟ್ಟು ಎಲ್ಲ ತಿಳುವಳಿಕಿಸ್ತಿದ್ದೀರಿ. ನಾವು ಯಾವ ಉದ್ದೇಶ ಇಂಟೆನ್ಷನ್ ಇಟ್ಕೊಂಡು ಏನು ಹಾಕಲ್ಲ. ಒಂದ್ಸರಿ ನಾವು ಮೊನ್ನೆ ಒಂದು 2 ತಿಂಗಳ ಕೆಳಗಡೆ ಒಬ್ಬ ವೆಹಿಕಲ್ ನಿಲ್ಲಿಸಿ ಕೇಸ್ ಹಾಕಂತ ಹೋದಾಗ ಒಬ್ರು ಯಾರೋ ಗಣ್ಯ ವ್ಯಕ್ತಿಗಳು ಹೇಳಿ ಬಿಡಿಸಿದ್ರು. ಗರ್ಗ ಕ್ರಾಸ್ ಅಲ್ಲಿ ಸ್ಪಾಟ್ ಆದ, ಹೆಲ್ಮೆಟ್ ಇಲ್ಲ ಅಂತೇಳಿ ನಾವು ಕೇಸ್ ಹಾಕಂತ ಹೋದಾಗ ಜೋರ್ ಮಾಡಿ ಬಿಡಿಸಿದ್ರು. ಆಯ್ತು ಅಂತ ಬಿಟ್ವಿ. ಪರಿಸ್ಥಿತಿ ಏನಾಯ್ತು ಅಂದ್ರೆ ಒಂದು ಜೀವ ಆಯ್ತು. ಆ ಶಾಪ ಯಾರಿಗೆ ತಟ್ಟುತ್ತಂದ್ರೆ ಯಾರು ರೆಕಮೆಂಡ್ ಮಾಡಿ ಗಾಡಿಗಳನ್ನ ಬಿಡಿಸ್ತಿರೋ ನಿಮಗೆ ತಟ್ಟುತ್ತೆ. ದಯವಿಟ್ಟು ಯಾರು ಆ ವಿಚಾರದಲ್ಲಿ ಮಾತ್ರ ದಯವಿಟ್ಟು ರೆಕಮೆಂಡ್ ಮಾಡಕ್ ಹೋಗಬೇಡಿ ಅಂತೇಳಿ ನಿಮ್ಮಲ್ಲಿ ಒಂದು ವಿನಂತಿ ಮಾಡ್ಕೊಳ್ತೇನೆ. ಇನ್ನು ಹೆಚ್ಚಿನದಾಗಿರುತ್ತೆ ಸುರಕ್ಷತೆ ಬಗ್ಗೆ ನಮ್ಮ ವಕೀಲ ಸಂಘದ ಅಧ್ಯಕ್ಷರು ಮಾತಾಡಿದ್ದಾರೆ, ಮಾನ್ಯ ನ್ಯಾಯಾಧೀಶರುಗಳು ಮಾತಾಡಿದ್ದಾರೆ. ಹಾಗಾಗಿ ಹೆಚ್ಚು ನಾನು ಮಾತಾಡ್ಲಿಕ್ಕೆ ಹೋಗಲ್ಲ. ದಯವಿಟ್ಟು